ನಮಸ್ಕಾರ, ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಸೇವ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅವಲಕ್ಕಿ, ಕೊತ್ತಂಬರಿ ಕಾಳು, ಪುಟಾಣಿ, ಶೇಂಗಾ ಮತ್ತು ಜೀರಿಗೆ, ಒಣಮೆಣಸಿನ್ಕಾಯಿ, ಇದು ಏನದು ಜಾಜಿಕಾಯಿ ಅಂತ ಹೇಳ್ತಾರಲ್ವ ಅದು, ಬೆಳ್ಳುಳ್ಳಿ, ಉಪ್ಪು, ಕರಿಬೇವನ್ನ ತೊಳೆದ್ಬಿಟ್ಟು ಒಣಗಿಸಿಟ್ಕೊಂಡಿದ್ದೀನಿ. ಮಾಡಲಿಕ್ಕೆ ಕಡಲೆ ಹಿಟ್ಟು, ಸಕ್ಕರೆ ಪುಡಿ, ಏನು ಈ ಅಡುಗೆಗೆ ಏನೇನು ಬೇಕು ಅದೆಲ್ಲ. ಸೊ ಹೇಗೆ ಏನು ಅಂತ ನೋಡ್ಕೊಂಬಂದ್ಬಿಡೋಣ. ನಾನು ಇಲ್ಲಿ ಮೊದಲೇದಾಗಿ ಏನು ಮಾಡಿಬಿಡ್ತಿದ್ದೀನಿ ಅಂದರೆ, ಜಾಯಿಕಾಯಿ ಇದೆ ಅಲ್ವಾ, ಜಾಯಿಕಾಯಿನ ತುರ್ಕೋತಾ ಇದ್ದೀನಿ. ಅಂದರೆ 1 ಸ್ಪೂನ್ ಬೇಕು ಅಷ್ಟೇ ಜಾಯಿಕಾಯಿ. ಅದರಲ್ಲಿ ಒಂದು ಸ್ವಲ್ಪ ಉಳಿದಿತ್ತು. ನಾವು ಒಂದು ಜಾಯಿಕಾಯಿನಲ್ಲಿ ಒಂದು ಅರ್ಧ ಮುಕ್ಕಾಲು ಭಾಗ ತುರ್ತಿದ್ದೆ ಅಂದ್ಕೊಳ್ಳಿ. ಒಂದು ಸ್ಪೂನ್ ಆಗುವಷ್ಟು ಜಾಯಿಕಾಯಿದು ಪುಡಿ ತೊಗೊಂಡಿದ್ದೀನಿ. ಇದನ್ನು ಏನು ಮಾಡಿದೆ ಅಂದರೆ, ನಾನು ಅವಲಕ್ಕಿ ಎಲ್ಲ ಏನದು ಕೊತ್ತಂಬರಿ ಕಾಳು, ಜೀರಿಗೆ ಎಲ್ಲ ಹುರ್ಕೊಂಡಲ್ವ, ಆರಿಸಿದ್ಮೇಲೆ ಅದೇ ಪಾತ್ರೆಯಲ್ಲೇ ಸ್ವಲ್ಪ ಬಿಟ್ಬಿಟ್ಟೆ. ಅದನ್ನು ಸಪ್ರೇಟಾಗಿ ಏನು ಹುರಿದಿಲ್ಲ, ಕಾದಿರೋ ಪಾತ್ರೆಗೆ ಅದನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಇದೇನಕ್ಕೆ ಕೊತ್ತಂಬರಿ ಕಾಳು ಮತ್ತು ಜೀರಿಗೆನ ಸ್ವಲ್ಪ ಭಾಳ ಹುರ್ಕೊಂಡಿದ್ದೀನಿ ಅಂದರೆ, ನಾನು ಬೇರೆ ಬೇರೆ ಅಡುಗೆಗೆ ಯೂಸ್ ಮಾಡ್ತೀನಿ. ಹಾಗಾಗಿ ಇವತ್ತು ಅದನ್ನು ಕೂಡ ಹುರ್ಕೊಂಡು ಸ್ಟೋರ್ ಮಾಡ್ಕೋಬೇಕಾಗಿತ್ತು. ಸೊ ಅದನ್ನು ಕೂಡ ನಾನು ಹುರ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಬಾಕ್ಸಿಗೆ ಸ್ಟೋರ್ ಮಾಡಿಕೊಂಡೆ. ನೋಡ್ತಾ ಇದ್ದೀರಾ, ನಾರ್ಮಲ್ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೆ ಸಣ್ಣಗೆ, ಲೈಕ್ ಆ ಥರ ರುಬ್ಕೊಂಡ್ರೆ ಆಯಿತು. ಕಾರ್ದಾಣಿ ಅಂತ ಹೇಳ್ಬೋದು, ಸೇವ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ಸೈಡೆಲ್ಲ ಹೇಳ್ತಾರೆ ಕಾರ್ದಾಣಿ ಅಂತ ಹೇಳ್ತಾರೆ. ನಮ್ಮ ಕಡೆಗೆಲ್ಲ ಸೇವ್ ಅಂತ ಹೇಳ್ತೀವಿ, ಎಲ್ಲ ಖಾರ ಅಂತ ಹೇಳ್ತೀವಿ, ಲೈಕ್ ಅಷ್ಟೇ. ಇವಾಗ ನಾನೇನು ಮಾಡಿದೆ, ಬೆಳ್ಳುಳ್ಳಿನೂ ಕೂಡ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ತೊಗೊಂಡಿಟ್ಕೊಂಡಿದ್ದೀನಿ. ಇವಾಗ ಏನಂದರೆ, ಕಡಲೆ ಹಿಟ್ಟು ಕಲಿಸ್ಕೋಬೇಕಲ್ವ ದಾಣಿ ಮಾಡಲಿಕ್ಕೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಏನಂತಂದರೆ, ಒಂದು ಸ್ವಲ್ಪ ನೀರು, ನಾರ್ಮಲ್ ನೀರು ಹಾಕೋತೀನಿ, ತುಂಬ ಇದ್ರದ್ದಲ್ಲ, ಅಷ್ಟೇ ಅಲ್ಲ. ಇವಾಗ ನೋಡ್ತೀರಾ, ಪಿಂಚ್ ಆಫ್ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ನಾ ಇಲ್ಲಿ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಬೋದು, ಕೈಯಲ್ಲಾದರೂ ಮಿಕ್ಸ್ ಮಾಡ್ಬೋದು. ನೀರು ಆಮೇಲೆ ಹೇಳ್ತೀನಿ ಹೇಗೆ ಅಂದರೆ, ಹದ ಯಾವ ಥರ ಇರಬೇಕು ಏನಂತ ನಿಮ್ಗೆ ನಾನು ಆಮೇಲೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಾ, ಫುಲ್ ಅಂದರೆ ನಾವೆಲ್ಲ ಮಿಕ್ಸ್ ಆದಮೇಲೂ ಕೂಡ ಒಂದು 5 ರಿಂದ 10 ನಿಮಿಷ ಫುಲ್ಲು ಬ್ಲೆಂಡ್ ಮಾಡಬೇಕು. ಅಂದರೆ ಫುಲ್ಲು ಏನು ಹೇಳ್ತೀವಿ, ಬಡಿಯೋದು ಅಂತ ಹೇಳ್ತೇವೆ, ಮಿರ್ಚಿ ಬಿಡುವಾಗ ಹೀಗೆ ಕೈಯಿಂದ ಬಡಿಯೋದು ಅಂತಾರಲ್ಲ, ಲೈಕ್ ಈ ಥರ ಫುಲ್ಲು ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 5-6 ನಿಮಿಷ ಬಿಡದೇನೆ ಮಿಕ್ಸ್ ಮಾಡಬೇಕು ನೀಟಾಗಿ. ನಾವು ಹಾಕಿರೋ ಸೋಡೆಲ್ಲ ನೀಟಾಗಿ ಬಬಲ್ಲಾಗಿ ಬರೋ ಥರ ಹಾಕಬೇಕು. ನೋಡ್ತಾ ಇದ್ದೀರಾ, ನನಗೆ ತೋರಿಸ್ತಾ ಇದ್ದೀನಿ ಹದ ಹಿಂಗಿರಬೇಕು ಕರಿಲಿಕ್ಕೆ ಅನ್ನೋದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಆ ಥರ ತೆಗೆದ್ಮೇಲೆ ಹಿಂಗೆ ಮಾಡಿದರೂ ಕೂಡ ಶೇಕ್ ಆಗಬಾರ್ದು. ಆ ಹದ ಇದ್ದರೆ ಆಯಿತು, ಕರಿಲಿಕ್ಕೆ ಮಾಡಲಿಕ್ಕೆ ಅಷ್ಟು ಹದ ಇದ್ದರೆ ಆಯಿತು. ಎಣ್ಣೆ ಕಾದಿದೆ, ನಮಗೆ 2 ವಿಧ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೇಲಿ ಈ ಥರ ಇರಲ್ಲ ಒಬ್ಬರ ಮನೇಲಿ. ಸೊ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಲಿಕ್ಕೆ ಇದರಲ್ಲಿ ನಿಮಗೆ ಒಂದು ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಮೆಥಡ್ ಆಮೇಲೆ ನೋಡ್ಬೋದು. ಇವತ್ತು ನಾನು ಮಾಡ್ತಾ ಇರೋದ್ರೆ, ಇವಾಗ ನಾವು ಹೊರಗಡೆ ತೊಗೊಂಬಂದರೆ ಕಲರೆಲ್ಲ ಹಾಕಿ ಮಾಡಿರ್ತಾರಲ್ವ, ಸೊ ನನ್ನ ಮಕ್ಕಳಿಗೆ ಸ್ವಲ್ಪ ಕಲರೆಲ್ಲ ಹಾಕಿ ಮಾಡಮ್ಮ ಅಂತ ಕೇಳಿದರು. ಸೊ ಹಾಗಾಗಿ ನಾನು ಯಾವಾಗಲೂ ಚಾಕ್ಲೇಟ್ಸ್ಗೆ ಅಥವಾ ಕೇಕಿಗೆ ಯೂಸ್ ಮಾಡೋವಂಥ ಫುಡ್ ಕಲರ್ನ ಯೂಸ್ ಮಾಡಿದ್ದೀನಿ. ನಾರ್ಮಲಿ ಪೌಡ್ರದ್ದು ಅಲ್ಲ, ಇದು ಲಿಕ್ವಿಡ್ ಕಲರ್ನ ನಾನು ಯೂಸ್ ಮಾಡಿದ್ದೀನಿ. ತೋರಿಸ್ತೀನಿ ನಿಮ್ಗೆ ಆಮೇಲೆ ಏನಂತ. ಕಾರ್ದಾಣಿ ಹೇಗೆ ಅಂದರೆ, ನಾವು ಹಾಕಿದ ತಕ್ಷಣ ಅದನ್ನು ತೆಗಿಲಿಕ್ಕೆ ಹೋಗಬಾರ್ದು. ಐ ಥಿಂಕ್ ಇದೆಲ್ಲರೂ ಗೊತ್ತಿರುತ್ತೆ ಅನ್ಕೋತೀನಿ. ಇದರಲ್ಲಿ ಏನು ನಾನು ರೆಸಿಪಿ ಯೂಸ್ ಮಾಡಿದ್ದೀನಿ, ಇದು ನಾನು ಸ್ವಲ್ಪ ನಾನೇ ಯೋಚನೆ ಮಾಡಿರೋದು ಅಷ್ಟೇ. ಈ ಜಾಯಿಕಾಯಿ ಎಲ್ಲ ನಾನು ಯಾಕಂದರೆ ನಾನು ಒಂದು ಚೈನೀಸ್ ಒಂದು ಕಿಚನ್ದೇ ಒಂದು ಮೂವಿ ಇದೆ ನೋಡಿದೆ. ಫುಡ್ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾನಂದರೆ, ಊಟ ಅನ್ನೋದು ಅಥವಾ ನಾವೇನು ತಿನ್ನೋದು ಅಂತ ಹೇಳ್ತೀವಿ, ಅದನ್ನು ಹೇಗೆ ಮಾಡಿದರೆ ಮನುಷ್ಯನಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ, ಅಂದರೆ ತೃಪ್ತಿ ಆಗ್ಬೋದು ಅಥವಾ ಹೆಲ್ದಿ ಪರ್ಸನ್ಸ್ ಆಗಿರ್ಬೋದು, ತುಂಬ ಸಖತ್ತಾಗಿದೆ ಅದು ಮೂವಿ ಮಾತ್ರ. ಸೊ ಅದನ್ನು ನೋಡಿದಾಗಿಂದ ನನಗೆ ಒಂದು 5-6 ವರ್ಷದ ಕೆಳಗಡೆ ನೋಡಿದ್ದು. ನನಗೆ ಯಾವಾಗಲೂ ಅಡುಗೆ ಅಂದರೆ ಹುಚ್ಚುಬಾಳ, ಸಿಗವಡೆ ಹುಚ್ಚುಬಾಳ. ನಾನೆಲ್ಲಿ ಸರಿಗೆ ಕರಿಬೇವನ್ನ ಹಾಕಿದ್ದೀನಲ್ವ, ಕರಿಬೇವನ್ನ ಎಣ್ಣೆಲಿ ಕರೆದಿಲ್ಲ. ನಾನು ಇದನ್ನು ಮುಂಚೆ ಕರಿತಾ ಇದ್ದೆ. ಇದನ್ನು ಲಾಸ್ಟ್ ನಮ್ಮ ಊರಲ್ಲಿ ಜಾತ್ರೆಯಲ್ಲಿ ದಾಣಿ ಮಾಡೋಕ್ಕೆ ಬರೋರು ಲೈಕ್ ಇದೇ ಥರ ಹಾಕಿದ್ರು. ನಾವು ಎಂತಕ್ಕೆ ಹಾಕಿದ್ರಾ, ಕರೆದಿಲ್ವಲ್ಲ ಅಂತ ಕೇಳಿದಾಗ, ನೋಡಿ ಮೇಡಮ್ ಕರೆದ್ಬಿಟ್ರೆ ಇನ್ನೂ ಫುಲ್ ಗರ್ಗರಿ ಆಗೋಗ್ಬಿಡುತ್ತೆ, ಪುಡಿ ಆದಂಗೆ ಆಗೋಗ್ಬಿಡುತ್ತೆ. ಈ ಥರನ ಏನು ಮಾಡ್ಬೇಕಂದ್ರೆ, ಈ ಥರ ನಾವು ಹೇಗಿದ್ರು ಕರೆದ್ಬಿಟ್ಟು ಅದ್ರ ಮೇಲೆ ಹಾಕ್ತಾ ಇರ್ತೇವಲ್ವ, ಅದರ ಶಾಖಕ್ಕೆ ಅದರ ಬಿಸಿಗೆ ಅದು ಚೆನ್ನಾಗಿ ಗರ್ಗರಿ ಆಗುತ್ತೆ ಅಂತ ಅವ್ರು ಹೇಳಿದರು. ಸೊ ಇದು ನನಗೆ ಒಳ್ಳೆ ಮೆಥಡ್ ಅಲ್ವಾ ಅಂತ ಅನ್ನಿಸ್ತು. ಸೊ ನಾನು ಅದನ್ನು ಇವತ್ತು ಮಾಡ್ತಾಯಿದ್ದೀನಿ. ನೋಡೋಣ, ಅಲ್ಲಿ ಅವ್ರು ಮಾಡಿದಾಗ ಚೆನ್ನಾಗೇ ಬಂದಿತ್ತು. ಸೊ ಇವತ್ತು ನಾನು ಮಾಡಿದ್ರೆ ನೋಡೋಣ ಹೇಗೆ ಬರುತ್ತೆ ಏನೋ ಅಂತ ಅಂದ್ಕೊಂಡು ಸೊ ನಾನು ಕೂಡ ಮಾಡಿದೆ. ನೋಡ್ತಾ ಇದ್ದೀರಾ, ನಾನು ಒಂದಕ್ಕೆ ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ, ಅಂದರೆ ಆರೆಂಜ್ ರೆಡ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ. 2 ಫುಡ್ ಕಲರ್ಸ್, ಲಿಕ್ವಿಡ್ ಫುಡ್ ಕಲರ್ಸು. ಸೊ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಮಕ್ಕಳಿಗೆ ಇದೊಂಥರ ಚೆನ್ನಾಗಿರುತ್ತಲ್ವ, ಕಲರಿಂಗ್ ಅದೆಲ್ಲ ಕಲಿಸ್ಲಿಕ್ಕೆ ಮಾಡಲಿಕ್ಕೆ. ಅವ್ರಿಗೂ ಕೂಡ ಒಂದು ಏನು ಹೇಳ್ತೀವಿ, ಆಟ ಅನ್ಬೋದು, ಪಾಠ ಅಂತ ಹೇಳ್ಬೋದು. ಸೊ ಹಾಗಾಗಿ
ಇಲ್ಲಿ ಎರಡನ್ನೂ ರೆಡಿ ಮಾಡ್ಕೊಂಡ್ಮೇಲೆ ಸೆಕೆಂಡ್ ಮೆಥಡ್ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೇಲಿ ಜಾಲ್ರಿ ಸೌಟ್ ಇರುತ್ತಲ್ವ, ದೊಡ್ಡದಿರುತ್ತೆ ಸಣ್ಣದಿರುತ್ತೆ, ಅಂದರೆ ಎರಡು ದೊಡ್ಡದು ಒಂದು ಸಣ್ಣದು ಎರಡು ಇದೆ. ಸೊ ಅದರಲ್ಲಿ ಸಣ್ಣದಲ್ಲೇ ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ಅದಕ್ಕೆ ನಾವು ಏನು ಬಹಳ ಅಂದರೆ ತೆಗಿಪ ಹಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಅನ್ನೋದೇನು ಟೆನ್ಷನ್ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ನಮ್ಮ ಹತ್ರ ಇಲ್ಲ ಅಂದರೆ ಹೇಗೆ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನಾನು ಆ್ಯಕ್ಚುಲಿ ಜಾಲ್ರೀಸ್ ಔಟಲ್ಲೇ ನಾನು ಏನಂತಂದರೆ ಬೂಂದಿನ ಸಿಕ್ಕಾಪಟ್ಟೆ ತೆಗಿತೀನಿ. ಅಂದರೆ ಇವಾಗ ನಾವು ಇವಾಗ ನೋಡಿದ ಇದ್ರಲ್ಲಿ ನೋಡಿ ಚೆನ್ನಾಗಿ ಬೀಳ್ತಾ ಇದೆ, ಸಣ್ಣದಾಗಿ ಸಕ್ಕದಾಗಿ ಬರುತ್ತೆ. ಇದಕ್ಕೆ ನಾವು ಜಾಲ್ರೀಸ್ ಔಟು ಮಾಡಿಕೊಂಡ್ರೆ ಸಾಕು, ಅದರಿಂದನೇ ಬೇಕಾದಂಗೆ ಬರುತ್ತೆ. ಅದಕ್ಕೆ ಸಪ್ರೇಟಾಗಿ ಹೋಗಿ ಏನು ಹೇಳ್ತೀವಿ ಅದನ್ನು ಕರಿಲಿಕ್ಕಂತಲೇ ಸಪ್ರೇಟಾಗಿ ಬರುತ್ತಲ್ವ, ಅದನ್ನು ತೊಗೊಂಬರ್ಬೇಕು. ಲೈಕ್ ಅಂದರೆ ಬಿಡಲಿಕ್ಕೆ ಮಾಡಲಿಕ್ಕೆ ಅಂತಲ್ಲ, ಬೂಂದಿ ಬಿಡಲಿಕ್ಕೆ ಅಂತಲೇ ಅದೇನೋ ಒಂದು ಬರುತ್ತೆ ಆ್ಯಕ್ಚುಲಿ. ಭಟ್ರೆಲ್ಲ ತೊಗೊಂಡು ಓಡಾಡ್ತಾರೆ. ಸೊ ಅದು ಎಲ್ಲದೂ ಬೇಕು ಅಂತಂದೇನು ನೆಸೆಸಿಟಿ ಇರಲ್ಲ. ನಾವು ಮನೇಲಿ ಮಾಡ್ಕೊಂಡ್ರೆ ಇಷ್ಟರಲ್ಲೇ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು ಮೋತಿಚೂರು ಲಡ್ಡು ಎಲ್ಲ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದರೆ ಲಡ್ಕಿ ಪಾಕ ಮೋತಿಚೂರು ಲಡ್ಡು ಮನೆಯಲ್ಲೇ ಮಾಡ್ತಿರ್ತೀನಲ್ವ. ಸೊ ಅದಕ್ಕೆ ಬೂಂದಿ ತೆಗಿಬೇಕಿಲ್ಲ, ಲೈಕ್ ಇದೇ ಥರನೇ ನಾನು ಯಾವಾಗಲೂ ಇದೇ ಥರನೇ ಬೂಂದಿ ತೆಗಿತೀನಿ. ಸೊ ನನಗದು ಸಪ್ರೇಟಾಗಿ ಹೋಗಿ ತೊಗೊಂಡು ಬರೋದು ಲೈಕ್ ಆ ಥರ ಇಲ್ಲ. ಇದ್ದವ್ರು ಈ ಥರ ಮಾಡ್ಬೋದು ಅನ್ನೋಕ್ಕೋಸ್ಕರ ಆಗಲೇ ಅದು ಫಸ್ಟ್ ಮೆಥಡ್ ತೋರಿಸ್ದೆ, ಇಲ್ಲಾಂದರೆ ಈ ಮೆಥಡೆಲ್ಲ ತೋರಿಸಿದೆ. ನೋಡಿದರೆ ಒಂದು ಸ್ವಲ್ಪ ಕೂಡ ಈಚೆ ಬಿದ್ದಿಲ್ಲ. ಅಂದರೆ ಹಾಕುವಾಗ ನೋಡ್ಕೊತ ನೀಟಾಗಿ ಅದು ಕೆಳಗಡೆಗೆ ಹೋಗ್ತಾ ಇದೆಯಾ ನೋಡ್ಕೊಂಡು ಹಾಕಿದರೆ ಆಯಿತು. ನೋಡಿದರೆ ಎಷ್ಟು ಬೂಂದಿ ಎಲ್ಲ ಸಣ್ಣದಾಗಿ ಸಕ್ಕದಾಗಿ ಬಂದಿದೆ. ಮಾತ್ರ ನಾವು ಹಾಕಿದ ತಕ್ಷಣವೇ ಸೌಟ್ ಹಾಕಿ ತಿರುವು ಹಾಕಕ್ಕೆ ಹೋಗ್ಬಾರ್ದು. ಮತ್ತು ಹೇಳ್ತಾ ಇದ್ದೀನಿ, ಅದು ಒಂದು ಸ್ವಲ್ಪ ಗರ್ಗರಿ ಅಂತ ಆಗುತ್ತೆ. ಏನಂದರೆ ಇನ್ನೊಂದೇನೆಂದರೆ ಅದನ್ನು ಹಾಕಿದ ಮೇಲೆ ಸೌಂಡ್ ಚಟ ಚಟ ಅಂತ ಬರುತ್ತಲ್ವ, ಅದು ಚಟಪಟ ಸೌಂಡ್ ಏನಾಗಬೇಕಂದ್ರೆ ಸ್ವಲ್ಪ ನಿಂತ್ಕೊಂಡಂಗೆ ಆಗುತ್ತೆ. ಆವಾಗ ಅದು ಚೆನ್ನಾಗಿ ಬಂದಿದೆ ಬೂಂದೆ ಕಾಳು ಅಂತ, ಆವಾಗ ತೆಗಿಬೇಕು. ಇವಾಗ ನೋಡ್ತಾ ಇದ್ದೀರಾ ಸೆಕೆಂಡ್ ಆರೆಂಜ್ ರೆಡ್ ಕಲರ್ನೂ ಕೂಡ ನಾನು ಸೇಮ್ ಅದೇ ಥರನೇ ಮಾಡ್ಕೊಂಡಿದ್ದೀನಿ. ಇದನ್ನು ನನಗೆ ಒಂದು 3-4 ಥರ ಬರುತ್ತೆ. ಅದರಲ್ಲಿ ಒಂದು ನಾನು ಬಿಗ್ ಮಿಶ್ರಾದಿಂದ ಕಾಪಿ ಮಾಡಿರೋದು ಅಂತ ಹೇಳ್ಬೋದು. ಅಂದರೆ ಎಲ್ಲ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಅಂದರೆ ಏನಪ್ಪ ಅದು ಒಣ ದ್ರಾಕ್ಷಿ ಆಗಿರ್ಬೋದು, ಗೋಡಂಬಿ ಅದು ಇಲ್ಲ ಚಕ್ಲಿ ಅದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ಚಿಪ್ಸ್ ಇರುತ್ತಲ್ಲ, ಆಲೂಗಡ್ಡೆ ಚಿಪ್ಸು, ಅದನ್ನು ಕೂಡ ಹಾಕಿ ಮಾಡ್ತಾರೆ. ಅದು ಕೂಡ ಸಕ್ಕತ್ತಾಗಿರುತ್ತೆ. ಸೊ ಅದು ಬಿಗ್ ಮಿಶ್ರದಿಂದ ಕಾಪಿ ಮಾಡಿರೋದು. ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ. ಸೊ ಇದು ಮಾತ್ರ ನಾನಂದರೆ ಈ ಜಾಯ್ಕಾಯಿ ಆಗಿರ್ಬೋದು. ಸೊ ಇವಾಗ ಬೆಳ್ಳುಳ್ಳಿ ನೋಡ್ತೀರಾ ನೆಕ್ಸ್ಟ್ ಇದಕ್ಕೆ ನಾನು ಹೇಗೆ ಹಾಕಿ ಮಾಡಿದೆ ಅಂತ. ಇದನ್ನು ನಾನು ಲಾಸ್ಟ್ ಟೈಮ್ ಮಹಾರಾಷ್ಟ್ರದಲ್ಲಿ ಎಲ್ಲಿ ಅಂತಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಇದೆ ಅಲ್ವಾ, ಸೊ ಅಲ್ಲಿಂದ ಬರಬೇಕಾದ್ರೆ ಒಂದು ಅಜ್ಜ ಮಾಡ್ತಾಯಿದ್ರು ಇದನ್ನು. ಅವರು ಇವಾಗ ನಮ್ಮ ಕಡೆ ಹೇಗೆ ಚಿಪ್ಸ್ದಾಗಿರ್ಬೋದು ಶಾಪ್ಸ್ ಎಲ್ಲ ಹೇಗೆ ಬರುತ್ತೋ, ದಾಣಿ ಎಲ್ಲ ಮಾಡ್ಕೊಳ್ಳೋದು ಹೇಗೆ ಶಾಪ್ ಬರುತ್ತೋ, ಲೈಕ್ ಆ ಥರದ್ದು ಹಾಟ್ ಚಿಪ್ಸ್ದೆಲ್ಲ ಸಿಗುತ್ತಲ್ವ, ಶಾಪ್ ಇರುತ್ತಲ್ಲ ದಾಣಿ ಚಕ್ಲಿ ಎಲ್ಲ ಹಾಕಿರ್ತಲ್ಲ, ಲೈಕ್ ಆ ಥರದ್ದು ಒಂದು ಶಾಪ್ ಇತ್ತು. ಅಲ್ಲಿ ಅಜ್ಜ ಮಾತ್ರ ಬರೀ ಓನ್ಲಿ ಸೇವ್ ಮಾಡ್ತಾಯಿದ್ರು. ಸೊ ಅವರು ಅದನ್ನು ಮಾಡೋದು ನೋಡಿಕೊಂಡೆ ನಾನು. ಇದನ್ನು ಅವರಿಂದ ಕಾಪಿ ಮಾಡಿದ್ದು. ಲೈಕ್ ಏನಂದರೆ ಬೆಳ್ಳುಳ್ಳಿನ ನಾವು ಏನು ಮಾಡ್ತಾಯಿದ್ದೆ ಅಂದರೆ ಮುಂಚೆ ಬೆಳ್ಳುಳ್ಳಿ ಈ ಥರ ಎಣ್ಣೆಯಲ್ಲಿ ಅಬಡ ಜಬ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಹಾಕ್ತಾಯಿದ್ದೆ. ಅದನ್ನು ನಾರ್ಮಲಿ ಮಾಡ್ತಾಯಿದ್ದೆ. ಸೊ ಅದು ಬಿಟ್ಟರೆ ನಾನು ಈ ಮೆಥಡ್ನ ಇದರಲ್ಲಿ ತೋರಿಸ್ತಿರೋ ಮೆಥಡ್ನ ಅಜ್ಜನಿಂದ ನೋಡ್ಕೊಂಡು ಕಲ್ತಿದ್ದು. ಸೊ ಅವರು ಬೇರೆ ಥರ ಮಾಡಿದ್ರು, ಇದಕ್ಕೆ ನಾನೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ನಾನು ಮಾಡಿದ್ದೀನಿ ಅಷ್ಟೇ. ತುಂಬ ಸಖತ್ತಾಗುತ್ತೆ. ಸೊ ಈ ಥರ ಮಾಡ್ಕೊಂಡು ನೋಡಿ, ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ. ಹೊರಗಡೆ ತರೋದಕ್ಕಿಂತ ತುಂಬಾ ರುಚಿಯಾಗುತ್ತೆ. ಭಾಳ ಅಂದರೆ ಹಾರ್ಡ್ಲಿ ನಾನು ಇವಾಗ ಒಂದು 160 ರೂಪಾಯಿ ಖರ್ಚು ಮಾಡಿರ್ಬೋದೇನೋ ಇವತ್ತು ನಾನು ಮಾಡಲಿಕ್ಕೆ. ಇದಕ್ಕೆ ನಾನು ಒಂದು ಕಡಿಮೆ ಅಂದರೂ ಒಂದು 3.5-3.25 kg ನಾನು ದಾಣಿನ ಮನೇಲಿ ಮಾಡಿದ್ದೀನಿ ಅಷ್ಟೇ. 160 ರೂಪಾಯಿ ನಾನು ಮನೇಲಿ ಖರ್ಚು ಮಾಡಿರೋದು, ನಾನು ಕರೆಕ್ಟಾಗಿ ಕೌಂಟ್ ಮಾಡಿದ್ದೀನಿ. ಹಾಕಿರೋ 1 ಲೀಟ್ರ್ ಎಣ್ಣೆಯಲ್ಲಿ ನನಗೆ ಇನ್ನೂ ಅರ್ಧ ಲೀಟ್ರ್ ಆಗೋಷ್ಟು ಎಣ್ಣೆ ಉಳಿದಿತ್ತು ನನಗೆ. ನೋಡ್ತಾ ಇದ್ರೆ ಎಣ್ಣೆ ಇನ್ನೂ ಆಗಿದೆ, ತುಂಬಾ ಖಾಲಿಯಾಗಿದೆ ಆ ಥರದ್ದಲ್ಲೇನಿಲ್ಲ. ಅರ್ಧ ಲೀಟ್ರು ಅದು ಭಾಳ ಅಂತಂದರೆ ಅರ್ಧ ಲೀಟ್ರಿಗಿನ ಒಂದು ಸ್ವಲ್ಪ ಕಡಿಮೆ ಅಂದ್ಕೊಳ್ಳಿ ಅಷ್ಟೇ. ಅಷ್ಟೇನೂ ಹೋಗಿಲ್ಲ ನನಗೆ. ಬಾಕಿದೆಲ್ಲ ನೋಡ್ತೋಬೋದು ಎಷ್ಟೆಷ್ಟು ಹಾಕ್ತಾಯಿದ್ದೀನಿ ಏನು ಅಂತಂದೇಳಿ. 160 ರೂಪಾಯಿ ನಂಗೆ ಭಾಳ ನನ್ನ ಕಡೆಯಿಂದ ಹೋಗಿರೋದು ಅಂದರೆ ಅಷ್ಟೇ. ಸೊ ಅದಕ್ಕೆ ನಾನು ಈ ಟೇಸ್ಟಲ್ಲಿ ನೀವು ಆಚೆ ತೊಗೊಳಕ್ಕೆ ಹೋದರೆ ನಾನು ತೊಗೊಂಡು ತಿಂದಿರ್ತೀನಲ್ಲ, ತಿಂಡಿ ಬೋಗಿ ನಾನು ಆ್ಯಕ್ಚುಲಿ ತೊಗೊಂಡು ತಿನ್ನುವಾಗ ನನಗೆ ಒಂದೊಂದು ಕಡೆಗೆಲ್ಲ ಕಾಲು kg 160-170 ರೂಪಾಯಿ ಕೊಟ್ಟು ತಿಂದಿದ್ದೀನಿ. ಒಳ್ಳೆ ಚೆನ್ನಾಗಿರೋ ಟೇಸ್ಟಿಯಾಗಿರೋ ಸೇವ್ ಬೇಕಾದ್ರೆ ನಿಮಗೆ 150-160 ರೂಪಾಯಿಂದ ಮಿನಿಮಮ್ ಅಷ್ಟಿದೆ ಕಾಲು kg. ಸೊ ಓಕೆನಾ. ನಾನು ಇವತ್ತು ಮಾಡ್ತಿರೋದು 3.5 kg. ನೀವು ಲೆಕ್ಕ ಹಾಕಿ ಹೇಗೆ ಆಗ್ಬೋದು ಅಂತ. ನೀವು ಇದನ್ನು ಒಂದ್ಸತಿ ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಜಕ್ಕೂ ತುಂಬ ಚೆನ್ನಾಗಿ ಇದೆಯಾ ಇಲ್ವಾ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ. ನೋಡ್ಕೊಂಡ್ರೆ ಒಣಮೆಣ್ಸಿನ್ಕಾಯಿನ ಕೂಡ ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಮಧ್ಯೆ ಒಂದರಲ್ಲಿ 2 ಭಾಗ ಮಾಡಿ. ಅದನ್ನು ಕೂಡ ಜಸ್ಟ್ ಖಾರನೂ ಅಂತ ಹೇಳ್ಬೋದು, ಅದನ್ನು ಏನು ಹೇಳ್ತೀವಿ ನೋಡಲಿಕ್ಕೆ ಚಂದ ಅಂತಲೇ ಹೇಳಲಿಕ್ಕೆ
ಅದನ್ನು ಕೂಡ ನೀಟಾಗಿ ಕರ್ಕೊಂಡು ಹಾಕಿದೆ. ಯಾಕಂದರೆ ಮೆಣ್ಸಿನ್ಕಾಯಿನ ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಎಲ್ಲರೂ ಗೊತ್ತಿರುತ್ತೆ. ಯಾಕಂದರೆ ಸೀದಂಗೆ ಆಗ್ಬಿಟ್ಟಿದೆ, ತಕ್ಷಣ ತೆಗೆದುಬಿಟ್ಟೆ ನಾನು, ಭಾಳ ಹೊತ್ತು ಏನು ಇದು ಮಾಡಿಲ್ಲ. ಹಾಗಾಗಿ ನೆಕ್ಸ್ಟ್ ಏನಂದರೆ ನಾನು 2 ಥರ ಇದು ಮಾಡ್ತಾಯಿದ್ದೀನಿ. ಏನು ಹೇಳ್ತೀವಿ, ಉದ್ದುದ್ದ ದಾಣಿ ಬರುತ್ತಲ್ವ, ಅದನ್ನು ನಾನು 2 ಥರ ಮಾಡ್ತಾಯಿದ್ದೀನಿ. ಒಂದು ದಪ್ಪದು, ಇನ್ನೊಂದು ಬಂದ್ಬಿಟ್ಟು ತುಂಬ ತೆಳ್ಳಂದು ಮಾಡ್ತಿದ್ದೀನಿ. ಇದ್ರಲ್ಲಿ ನಾನು ಮಾಡ್ತಿರೋದು ಅಂದರೆ ದಪ್ಪದು ಮಾಡ್ತಾಯಿದ್ದೀನಿ. ಇದರಲ್ಲಿ ಆಮೇಲೆ ನೀವು ನೋಡ್ತೀರಾ ಇದು ಯಾವ ಸೈಜ್ ಬರುತ್ತೆ, ಅದು ಯಾವ ಸೈಜ್ ಬರುತ್ತೆ ಅಂತ. ನಾನು ಏನು ಮಾಡ್ದೆ ಅಂದರೆ ನಾರ್ಮಲ್ ಇವಾಗ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವಲ್ವ, ಲೈಕ್ ಅದನ್ನು ಅದೇ ಥರನ ಕಲಿಸ್ಕೊಂಬಂದಿದ್ದೆ. ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಅಂದ್ಕೊಳ್ಳಿ. ಯಾಕಂದರೆ ಕಡಲೆ ಹಿಟ್ಟಲ್ವ, ಬೇಗ ಇದಾಗ್ಬಿಡುತ್ತೆ, ಒಂಥರ ಜಿಗಿತರ ಆಗೋಗ್ಬಿಡುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಆ ಥರ ನೀಟಾಗಿ ಕಲಿಸ್ಕೊಂಡ್ರೆ ಆಯಿತು. ಅದನ್ನು ಕಲಿಸೋ ವೀಡಿಯೋ ಮಾಡಲಿಲ್ಲ, ಸಾರಿ. ಈ ಥರ ಅದು ಆ ಸೈಜ್ ಬೇರೆ ಬರುತ್ತೆ, ಈ ಸೈಜ್ ಬೇರೆ ಬರುತ್ತೆ. ಅಂದರೆ ಇವಾಗ ಶಾಪ್ಸಲ್ಲಿ ನೋಡ್ತೀವಲ್ಲ, ಸೈಜ್ ಡಿಫ್ರೆಂಟ್ ಕೈಂಡ್ ಆಫ್ ಸೈಜ್ ಇರೋದು ಅದೆಲ್ಲ ಇರುತ್ತಲ್ವ. ಸೊ ಅದು ಆ ಥರ ನನಗೆ ಮಕ್ಕಳು ತಿನ್ನಲಿಕ್ಕೆ ನೋಡಿದರೆ ಇಷ್ಟಪಡ್ತಾರೆ ಅನ್ನೋಕ್ಕೋಸ್ಕರ ಮಾಡಿದೆ. ಅವಲಕ್ಕಿನೂ ಹುರಿದಿದ್ದು ಕೂಡ ನೋಡಿದ್ರಿ ನನಗಾಗಲೇ. ಅವಲಕ್ಕಿನೂ ಅಷ್ಟೇ ನಾನು ಭಾಳ ಏನು ಹುರಿದಿಲ್ಲ, ಮೀಡಿಯಮಲ್ಲಿ ಹಾಕಿದ್ದೀನಿ. ಶೇಂಗಾ ಕೂಡ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಕೆಲವೊಬ್ಬರು ಮನೆಯಲ್ಲಿ ಶೇಂಗಾ ಕಡಿಮೆ ತಿಂತಾರೆ, ಜಾಸ್ತಿ ತಿಂತಾರೆ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಮಾಡಿಕೊಂಡ್ರೆ ಆಯಿತು. ಪುಟಾಣಿ ಕೂಡ ನನ್ನ ಮನೆಯಲ್ಲಿ ಆ್ಯಕ್ಚುಲಿ ಪುಟಾಣಿ ತುಂಬ ಕಡಿಮೆ ತಿಂತೀವಿ, ಗ್ಯಾಸ್ಟ್ರಿಕ್ ಅನ್ನೋ ಪ್ರಾಬ್ಲಮ್ ಅಷ್ಟೇ. ಪುಟಾಣಿನ ಇವಾಗ ಶೇಂಗಾ 1 ಬಟ್ಲು ತೊಗೊಂಡಿದ್ದೀನಿ ಅಂತಂದರೆ ಪುಟಾಣಿನ ಅದಕ್ಕೆ ಹುರ್ಗಡ್ಲೆ ಅಂತ ಕೂಡ ಹೇಳ್ತಾರೆ. ಬೆಂಗಳೂರು ಸೈಡೆಲ್ಲ, ಆಮೇಲೆ ಏನದು ತುಮಕೂರು ಆ ಕಡೆ ಸೈಡೆಲ್ಲ ಹುರ್ಗಡ್ಲೆ ಅಂತ ಹೇಳ್ತಾರೆ. ಈ ಕಡೆ ನಮ್ಮ ಕಡೆಯೆಲ್ಲ ಪುಟಾಣಿ ಅಂತ ಹೇಳ್ತಾರೆ. ಹುರ್ಗಡ್ಲೆನ ನಾನು ತುಂಬ ಕಡಿಮೆ, ಇವಾಗ ಹೇಳಿದ್ನಲ್ಲ ಶೇಂಗಾ 1 ಬಟ್ಲು ತೊಗೊಂಡಿದ್ದೆ, ಹುರ್ಗಡ್ಲೆ 1/4 ಬಟ್ಲು ತೊಗೋತೀನಿ. ಕೆಲವೊಬ್ರು ಮನೇಲಿ ಹುರ್ಗಡ್ಲೆನೇ ತುಂಬಾ ಇರುತ್ತೆ, ಪುಟಾಣಿನೇ ಜಾಸ್ತಿ ಹಾಕ್ತಾರೆ, ಶೇಂಗಾ ಕಡಿಮೆ ಹಾಕ್ತಾರೆ. ಮನೆಯಲ್ಲಿ ಪುಟಾಣಿ ಇಷ್ಟಪಡಲ್ಲ ಅಷ್ಟಾಗಿ. ಸೊ ಹಾಗಾಗಿ ನನಗೂ ಕೂಡ ಇಷ್ಟ ಆಗಲ್ಲ, ನಾನಂತೆಲ್ಲ ಮನೇಲಿ ತಿನ್ನೋದಿಲ್ಲ, ಇಷ್ಟಪಡೋದೇ ಇಲ್ಲ. ಸೊ ಮನೇಲಿ ಎಲ್ಲ ಟೇಸ್ಟ್ ಪ್ರಕಾರ ನೋಡ್ಕೊಂಡು ನಾನು ಮಾಡಿದೆ. ಇದನ್ನು ನಾನು ತುಂಬಾ ಮಾಡ್ತಾಯಿಲ್ಲ. ಸೊ ಯಾಕಂದರೆ ಒಂದು ಏನು ಹೇಳ್ತೀವಿ, ಇದಕ್ಕೆ ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಬೇಕಲ್ವ. ಸೊ ಆ ಮೆಜರ್ಮೆಂಟಿಗೆ ನೋಡಿಕೊಂಡು ನಾನು ಮಾಡಿದೆ. ಇಲ್ಲಿ ನೋಡ್ತಾ ಇದ್ದೀರಾ ಕಡಲೆಬೇಳೆನ ನಾನು ಫುಲ್ ತೊಳೆದ್ಬಿಟ್ಟು ನೆನೆಸಿದ್ದೆ. ಒಂದು 5 to 6 hours ಕಡಲೆನ ತೊಳೆದ್ಬಿಟ್ಟು ನೆನೆಸಿದ್ದೆ. ಸೊ ಅದನ್ನು ಇವಾಗ ಹುರ್ಕೊಂಡು ನಾರ್ಮಲ್ ತೊಳೆದ್ಮೇಲೆ, ಸೊ ಅದನ್ನು ನೆನೆ ಇಟ್ಮೇಲೆ ಅದನ್ನು ನೀರೆಲ್ಲ ಬಗ್ಗಿಸ್ಕೊಂಡು ಒಂದು ಸ್ವಲ್ಪ ಡ್ರೈ ಮಾಡಿದಾಗ ಮಾಡ್ಕೊಂಡ್ಬಿಟ್ಟು, ಸೊ ಅದನ್ನು ನೀಟಾಗಿ ಎಣ್ಣೆಲಿ ಕರಿತಾ ಇದ್ದೀನಿ. ಕಾರಿನಲ್ಲಿ ನೀವು ಇದೆಲ್ಲ ನಿಮ್ಗೆ ಸಿಗುತ್ತೆ ಅಲ್ವಾ, ಕಾರನ್ನು ನಾನು ತಿನ್ನುವಾಗ ಈ ಸೇಮ್ ಮರಲ್ಲಿ ಏನು ಈ ಥರ ದುಂಡು ಬರುತ್ತೋ ಅದು ಬಂದ್ಬಿಟ್ಟು ಕಡಲೆಬೇಳೆದೆ, ಅದು ಗೊತ್ತಿರುತ್ತೆ ಅನ್ಕೊತೀನಿ ಎಲ್ಲರಿಗೂ. ಅದನ್ನು ಕೂಡ ನೀಟಾಗಿ ನಾನು ಏನು ಮಾಡಿದೆ ಅಂದರೆ ಕಡಲೆಬೇಳೆದು ಆ್ಯಕ್ಚುಲಿ ನಿಮಗೆ ಸೆಕೆಂಡ್ ರೌಂಡ್ ತೋರಿಸಲಿಲ್ಲ ಇದರಲ್ಲಿ. ನಾನು ಅಷ್ಟೇ ಫಸ್ಟಿಗೆ ಒಂದು ರೌಂಡ್ ಎಲ್ಲ ನಾನು ಕರೆದ್ಬಿಟ್ಟು, ಅಂದರೆ ಒಂದು 75% ಆಗುವಷ್ಟೆಲ್ಲ ಕರೆದ್ಬಿಟ್ಟು ಏನು ಮಾಡಿದೆ, ತೆಗೆದ್ಬಿಟ್ಟು ಸೈಡಿಗೆ ಇಟ್ಬಿಟ್ಟು ಸೆಕೆಂಡ್ ಟೈಮ್ ಮತ್ತೆ ಎಲ್ಲದನ್ನೂ ಒಂದೇ ಸತಿಗೆ ಹಾಕಿ ಮತ್ತೊಂದು ಸತಿ 100% ಆಗಿ ನೀಟಾಗಿ ಕರ್ಕೊಂಡ್ಬಿಟ್ಟು ತೆಗೆದೆ. ಅಂದರೆ ಅದು ಒಳಗಡೆಗೆ ಯಾವಾಗ ನೀಟಾಗಿ ಏನು ಹೇಳ್ತೀವಿ ಕುರ್ಕುರಿಯಾಗಿ ಬರುತ್ತೆ ಅಂತಲ್ವ, ಲೈಕ್ ಆ ಥರ ನೀಟಾಗಿ ಕುರ್ಕುರಿಯಾಗಿ ಬರುತ್ತೆ ಅನ್ನೋ ಪರ್ಪಸ್ ಅಷ್ಟೇ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಸಿಗುತ್ತೆ. ಇಲ್ಲಾಂದರೆ ಒಳಗಡೆಗಿನ್ನೂ ಹಸಿ ಥರ ಒಂಥರ ಇರುತ್ತೆ. ಆ್ಯಕ್ಚುಲಿ ನಾನು ಇದಕ್ಕೂ ಮುಂಚೆ ಲಾಸ್ಟ್ ನನಗೆ ಹೇಳಿದಲ್ವ ಅಡುಗೆ ಹುಚ್ಚು ಅಂತ. ಸೊ ಅದು ಮಾಡುವಾಗ ನನಗೆ ಫಸ್ಟ್ ಆ ಥರ ಆಗಿತ್ತು. ಆವಾಗಿಂದ ನಾನು ನೋಡ್ಕೊಂಡ್ಬಿಟ್ಟು ಟಿಪ್ಸ್ನ ಬೇರೆ ಎಲ್ಲ ನೋಡ್ತಾ ಇರ್ತಿಲ್ಲ, ಆ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಅದು ಒಗ್ಗರಣೆ ಕೊಡಲಿಕ್ಕೆ ನಾನು ಈ ಥರ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನೇನು ಹಸಿ ಶುಂಠಿನ ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೊಂಡಿದ್ದಲ್ವ, ಬೆಳ್ಳುಳ್ಳಿನ ಇದಕ್ಕೆ ಹಾಕೋತಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ನಿಮಗೆ ಹೇಳ್ದೆ, ನಾನು ಇನ್ನೊಂದು ಮೆಥಡ್ ಕೂಡ ಹೇಳ್ತೀನಿ, ಅದು ನೆಕ್ಸ್ಟ್ ಟೈಮ್ ಅದು ಮಾಡಿ ತೋರಿಸ್ತೀನಿ. ಅದು ಒಂಥರ ಚಟ್ಪಟ ಫ್ಲೇವರ್ ಬರುತ್ತೆ ತಿನ್ನಲಿಕ್ಕೆ. ಇದು ಒಂಥರ ಏನು ಹೇಳ್ತೀವಿ ದೇಸಿ ಅಂತ ಹೇಳ್ತಿಲ್ಲ, ಅಂದರೆ ನಮ್ಮ ಕಲ್ಚರ್ ಲೈಕ್ ದೇಸಿ ಅಂತ ಹೇಳ್ತೀವಿ, ಲೈಕ್ ಆ ಟೇಸ್ಟ್ ಬರುತ್ತೆ. ಇದು ಜಾಯಿಪತ್ರೆದು ಕಾಯಿನ ತುರಿದಲ್ವ ಅದನ್ನು ಹಾಕ್ಕೊಂಡೆ, ಒಂದು ಸ್ವಲ್ಪ ಉಪ್ಪು ಆವಾಗಲೇ ಹಾಕ್ಕೊಂಡಿದ್ದೆ ಇದಕ್ಕೆಲ್ಲ ನೋಡ್ಕೊಂಡು, ಇವಾಗ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿದ್ರಿ 2 ಸೈಜ್ ಹೇಗಿತ್ತು ಅಂತಂದರೆ ಸೇವನ ಉದ್ದುದ್ದದು ಹೇಗೆ ಮಾಡ್ಕೊಂಡಿದ್ದೆ ಅಂತ. ಇವಾಗ ಅದಕ್ಕೆ ನಾನು ಏನದು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಇತ್ತಲ್ವ, ಸೊ ಅದನ್ನು 1/2 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಯಾಕಂದರೆ ಖಾರ ನಾನು ಏನು ಮಾಡಿದೆ ಅಂದರೆ ಅವಾಗ ಮಾಡುವಾಗ ಜಾಸ್ತಿ ಖಾರ ಆಗಿಬಿಟ್ರೆ ಇದಾಗ್ಬಿಡುತ್ತಲ್ವ. ಸೊ ಅದಕ್ಕೆ ಮಾಡಿದೆ ಅಂದರೆ ಫಸ್ಟ್ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಮ್ಮನೆಯವ್ರಿಗೆ ಕೊಟ್ಬಿಟ್ಟು ತಿಂದಮೇಲೆ ಏನು ಮಾಡ್ತೆ, ಸ್ವಲ್ಪ ಕಡಿಮೆ ಇದೆ ಅಂದ ತಕ್ಷಣ ಒಂದು ಸ್ವಲ್ಪ ಪುಟಾಣಿ ಪುಡಿ ಬೈಂಡಿಂಗಿಗೋಸ್ಕರ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು
ತಗೋತಿದ್ದೀನಿ. ಮಿಕ್ಸಿಂಗ್ ಅಷ್ಟೇ ಹಾಕಿದ್ಮೇಲೆ ನೀರು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸ್ವಲ್ಪ ಕೂಡ ಬಿಡದೆ ಕೂಡ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಇನ್ನೊಂದು ಜೊತೆ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.